ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಕಳೆದ ತಿಂಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಗೆ ಬಗೆ ಗಾಸಿಪ್ಗಳು ಕೂಡ ಈ ಬಗ್ಗೆ ಹರಿದಾಡಿದ್ವು. ಇದೀಗ ಈ ವಿಚ್ಛೇದನಕ್ಕೆ ಮೂರನೇ ವ್ಯಕ್ತಿಯ ಕಾರಣ ಎಂದು ಚಂದನ್ ಶೆಟ್ಟಿ ಉತ್ತರ ನೀಡಿದ್ದಾರೆ. ಹಾಗಿದ್ರೆ ಆ ಮೂರನೇ ವ್ಯಕ್ತಿ ಯಾರು? ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿಯ ದಾಂಪತ್ಯ ಹಳಸಲು ಮೂರನೇ ವ್ಯಕ್ತಿಯಾದ ಆ ವ್ಯಕ್ತಿ ಯಾರು ಎಂಬುದನ್ನು ಚಂದನ್ ಶೆಟ್ಟಿ ಇದೀಗ ಹೇಳಿದ್ದಾರೆ. ಹಾಗಾದ್ರೆ ಈ ಮಾಹಿತಿ ತಿಳಿಯಬೇಕಾದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಗೀತ ನಿರ್ದೇಶಕ ರ್ಯಾಂಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಸದ್ದಿಲ್ಲದೆ ಡಿವೋರ್ಸ್ ಪಡೆದುಕೊಂಡು ದೂರವಾಗಿದ್ದಾರೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 4 ವರ್ಷದ ದಾಂಪತ್ಯವನ್ನ ಈ ಜೋಡಿ ಕಳೆದುಕೊಂಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಡಿವೋರ್ಸ್ ಪಡೆದ ವಿಚಾರ ಹೊರಬೀಳ್ತಾ ಇದ್ದಂತೆ ಈ ಬಗ್ಗೆ ನಾನಾ ಕಮೆಂಟ್ಗಳು ಕೇಳಿ ಬಂದವು. ಅದರಲ್ಲೂ ನಿವೇದಿತಾ ಗೌಡ ವಿರುದ್ಧವೂ ಕೂಡ ಸಾಕಷ್ಟು ಮಂದಿ ಕಮೆಂಟ್ ಮಾಡಿದ್ದಾರೆ. ಈ ನಡುವೆ ವಿಚ್ಛೇದನದ ಹಿಂದಿನ ಅಸಲಿ ವಿಚಾರವನ್ನ ಚಂದನ್ ಶೆಟ್ಟಿ ಇದೀಗ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ನಮ್ಮಿಬ್ಬರ ನಡುವೆ ಹೊಂದಾಣಿಕೆಯ ಕೊರತೆ ಇದೆ, ಆ ಕಾರಣಕ್ಕೆ ಡಿವೋರ್ಸ್ ಪಡೆದಿದ್ದೇವೆ ಎಂದಿದ್ರು. ಇದೀಗ ಡಿವೋರ್ಸ್ಗೆ ಮೂರನೇ ವ್ಯಕ್ತಿ ಕಾರಣ ಅಂತ ಇದ್ದಾರೆ. ಹೌದು, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ 2020ರ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಬಿಗ್ ಬಾಸ್ ನಲ್ಲಿನ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಮದುವೆಯಲ್ಲಿ ಒಂದಾಗಿತ್ತು. ಅದಾದ ಮೇಲೆ ಎಲ್ಲವೂ ಚೆನ್ನಾಗಿಯೇ ಹೋಗ್ತಾ ಇತ್ತು. ಆದರೆ ಒಂದಷ್ಟು ಕಾರಣಗಳಿಂದ ಇಬ್ಬರ ನಡುವೆ ಮುನಿಸು ಹೊಂದಾಣಿಕೆ ಸಮಸ್ಯೆಗಳು ಶುರುವಾದವು. ಇಬ್ಬರು ಒಟ್ಟಿಗೆ ಇರಲು ಆಗದ ಸ್ಥಿತಿಗೆ ಬಂದರು. ಎರಡೂ ಕುಟುಂಬಗಳ ಸಮ್ಮುಖದಲ್ಲಿ ಮಾತುಕತೆಯೂ ನಡೆಯಿತು. ಕೊನೆಗೆ ನಾವಿಬ್ರು ಬೇರೆ ಬೇರೆ ಆದ್ರೆ ಬದುಕಲು ಸಾಧ್ಯವೇ ಎಂದು ಪರಿಗಣಿಸಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ದೂರವಾಗಿದ್ದಾರೆ. ಆದರೆ ಡಿವೋರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟೀಕೆಗಳು ಕೂಡ ಈ ಬಗ್ಗೆ ಕೇಳಿ ಬರ್ತಾ ಇದೆ. ನಿವೇದಿತಾ ಗೌಡ ಅವರು ಪೋಸ್ಟ್ ಮಾಡ್ತಾ ಇದ್ದ ವಿಡಿಯೋಗಳು, ಅದಕ್ಕೆ ಬರ್ತಾ ಇದ್ದ ಕೆಟ್ಟ ಕಮೆಂಟ್ಗಳೇ ಚಂದನ್ ಶೆಟ್ಟಿಯ ಮನಸ್ಸು ಕದಡಲು ಕಾರಣ ಎಂದು ಸಾಕಷ್ಟು ಮಂದಿ ಹೇಳಿಕೊಂಡಿದ್ದಾರೆ. ಈ ನಡುವೆ ಚಂದನ್ ಶೆಟ್ಟಿ ಮನೆಯವರ ಮಗುವಿನ ಬೇಡಿಕೆ ಇಟ್ಟಿದ್ರು, ಅದಕ್ಕೆ ನಿವೇದಿತಾ ಕಡೆಯಿಂದ ಮಾತು ಇರಲಿಲ್ಲ ಎಂದು ಕೆಲವು ಗಾಸಿಪ್ಗಳು ಕೂಡ ಹರಿದಾಡಿದ್ವು. ಇದೀಗ ಇದೇ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಹೇಳಿಕೊಂಡಿದ್ದಾರೆ. ನಿವೇದಿತಾ ನನ್ನ ನಡುವಿನ ಡಿವೋರ್ಸ್ಗೂ ಮೂರನೇ ವ್ಯಕ್ತಿ ಕಾರಣ ಎಂದು ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ಆದರೆ ಆ ಮೂರನೇ ವ್ಯಕ್ತಿ ಯಾರು ಎಂದು ಮಾತ್ರ ಹೇಳಿಲ್ಲ. ಅದೇ ಕಾರಣನೇ ಫ್ಯಾಮಿಲಿ ಒಡೆದು ಹೋಗಲು ಮೂರನೇ ವ್ಯಕ್ತಿನೇ ಕಾರಣ ಆಗ್ತಾರೆ. ಆ ವ್ಯಕ್ತಿ ಯಾರು ಏನು ಅಂತ ನಮಗೂ ಕೆಲವೊಮ್ಮೆ ಗೊತ್ತಿರಲ್ಲ. ಮೂರನೇ ವ್ಯಕ್ತಿ ಕಾರಣ ಆಗ್ತಾರೆ. ಆ ಮೂರನೇ ವ್ಯಕ್ತಿ ನಮ್ಮ ಒಳಗೆ ಇರಬಹುದು. ಯಾಕಂದ್ರೆ ಒಬ್ಬೊಬ್ಬರಿಗೆ ಎರಡೆರಡು ಶೇಡ್ಗಳಿರಬಹುದು. ಒಬ್ಬರು ಒಂದು ವಿಚಾರವನ್ನ ಮುಂದೆ ಒಂದು ರೀತಿ ಮಾತನಾಡುತ್ತಾರೆ, ಹಿಂದೆ ಇನ್ನೊಂದು ರೀತಿಯಲ್ಲಿ ಮಾತನಾಡುತ್ತಾರೆ. ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವಗಳು ಇರುತ್ತವೆ, ಅದು ಸಹಜ ಎಂದಿದ್ದಾರೆ ಚಂದನ್ ಶೆಟ್ಟಿ. ಆದರೆ ತಮ್ಮ ಜೀವನದಲ್ಲಿ ಬಂದಂತಹ ಮೂರನೇ ವ್ಯಕ್ತಿ ಬಗ್ಗೆ ಯಾರು ಎಂಬುದನ್ನೇ ಚಂದನ್ ಶೆಟ್ಟಿ ಬಾಯಿ ಬಿಡಲಿಲ್ಲ. ಇನ್ನು ಎರಡನೇ ಮದುವೆ ಬಗ್ಗೆ ಪ್ಲಾನ್ ಏನು ಎಂದು ಕೇಳಿದ್ರೆ, ಈಗ ತಾನೇ ನಾನು ಅದರಿಂದ ಹೊರಗೆ ಬಂದಿದ್ದೇನೆ, ಎರಡನೇ ಮದುವೆ ಎಂಬುದು ಸದ್ಯಕ್ಕೆ ಬೇಡದ ವಿಚಾರ ಎಂದಿದ್ದಾರೆ. ಇನ್ನು ವಿದ್ಯಾರ್ಥಿನಿಯರೇ ಸಿನಿಮಾ ಮಾಡಿದ್ದೇನೆ, 19ಕ್ಕೆ ರಿಲೀಸ್ ಆಗಲಿದೆ, ನನ್ನ ಭವಿಷ್ಯ ಅಂದು ಗೊತ್ತಾಗಲಿದೆ, ಅದಾದ ಮೇಲೆ ಸಿನಿಮಾ ಮಾಡ್ಲಾ, ಸಂಗೀತದ ಕಡೆಗೆ ಹೋಗ್ಲಾ ಎಂಬುದನ್ನ ವಿಚಾರಿಸ್ತೇನೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.